13ನೇ ಅಧ್ಯಾಯದ 19ನೇ ಶ್ಲೋಕ. ಇಲ್ಲಿಂದ ಒಂದು 5 ಶ್ಲೋಕಗಳಲ್ಲಿ 19, 20, 21, 22, 23 ಈ ಶ್ಲೋಕಗಳಲ್ಲಿ ಈ ಸೃಷ್ಟಿ ಪರಿಕಲ್ಪನೆಯ ಬಗ್ಗೆ ಭಗವಂತ ನಿರೂಪಣೆಯನ್ನ ಮಾಡ್ತಾ ಇದ್ದಾನೆ. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿಂ ಪುರುಷಂ ಚ ಏವ ವಿದ್ಧಿ ಅನಾದಿ ಉಭೌ ಅಪಿ. ಅಲ್ಲಿ ಬಿಡಿಸ್ಕೊಂಡಾಗ ಉಭೌ ಅಪಿ, ಒಟ್ಟು ಮಾಡಿದಾಗ ಉಭಾವಪಿ ಅಂತ ಆಗತ್ತೆ. ವಿಕಾರಾನ್ ಚ ಗುಣಾನ್ ಚ ಏವ ವಿದ್ಧಿ ಪ್ರಕೃತಿ ಸಂಭವಾನ್. ಯಾವ್ದ್ಯಾವುದು ಅನಾದಿ ಮತ್ತು ಯಾವ್ದ್ಯಾವುದು ಆದಿ ಅದನ್ನು ಕೃಷ್ಣ ಹೇಳ್ತಿದ್ದಾನೆ. ಅನಾದಿ ಆದದ್ಯಾವುದು, ಸಾದಿ ಆದದ್ಯಾವುದು ಅಂದ್ರೆ ಯಾವುದು ಶಾಶ್ವತ ಮತ್ತು ಯಾವುದು ಅಶಾಶ್ವತ. ಶಾಶ್ವತವಾದದ್ದಲ್ಲ, ಹುಟ್ಟು ಸಾವುಗಳು ಇರುವಂತದ್ದು, ಅದರ ಪರಿಚಯವನ್ನಿಲ್ಲಿ ಮಾಡಿಕೊಡ್ತಾ ಇದ್ದಾನೆ. ಪ್ರಕೃತಿ ಪುರುಷಂ ಚೈವ, ಪ್ರಕೃತಿಯನ್ನು ಪುರುಷನನ್ನು, ಉಭೌ ಅಪಿ ಅನಾದಿ ವಿದ್ಧಿ, ಎರಡನ್ನು ಅನಾದಿ ಎಂಬುದಾಗಿ ಹೇಳಬೇಕು. ಅನಾದಿ ಅನಾದಿ ಅನಾದಯ, ಅನಾದಿ ದೀರ್ಘ, ಪ್ರಕೃತಿಯೂ ಅನಾದಿ, ಪುರುಷನೂ ಅನಾದಿ. ಅಲ್ಲ ವಸ್ತುತಃ ನೋಡಿ, ಪ್ರಕೃತಿ ಪುರುಷ ಎರಡು ಅಂತ ಗೊತ್ತಾಗತ್ತೆ. ಮತ್ತೆ ಪ್ರತ್ಯೇಕವಾಗಿ ಎರಡು ಎಂಬ ಅರ್ಥವನ್ನು ಕೊಡುವಂತ ಉಭವನ್ನು ಶಬ್ದ ಬೇಕಾಗಿಲ್ಲ ಅಲ್ವಾ? ಕೃಷ್ಣನ ಸುಮ್ಮನೆಯಲ್ಲಿ ಶ್ಲೋಕವನ್ನು ತುಂಬಿಸ್ಲಿಕ್ಕೋಸ್ಕರ ಉಭವ್ ಅಂತ ಹಾಕಿದ್ದಲ್ಲ, ಅಲ್ಲಿ ಅಭಿಪ್ರಾಯ ಇದೆ. ಉಭವ್ ಅಂತ ಹೇಳಿದ್ರೆ ಎರಡು ಪ್ರಕೃತಿ ಅಂತ ಅರ್ಥ. ಬರೀ ಪ್ರಕೃತಿ ಮತ್ತು ಪುರುಷ ಮಾತ್ರ ಅನಾದಿ ಅಲ್ಲ, ಪ್ರಕೃತಿಯಲ್ಲಿ ಎರಡಿದೆ. ಒಂದು ಚೇತನ ಪ್ರಕೃತಿ, ಮತ್ತೊಂದು ಅಚೇತನ ಪ್ರಕೃತಿ. ಚೇತನ ಪ್ರಕೃತಿಯೂ ಅನಾದಿ, ಅಚೇತನ ಪ್ರಕೃತಿಯೂ ಅನಾದಿ. ಚೇತನ ಪ್ರಕೃತಿ ಅಂದ್ರೆ ಲಕ್ಷ್ಮೀದೇವಿ, ಅವಳು ಅನಾದಿ. ಅಚೇತನ ಪ್ರಕೃತಿ ಅಂದ್ರೆ ಈ ಜಗತ್ತಿಗೆ ಮೂಲ ಕಾರಣವಾಗಿರುವಂತಹ ಸತ್ವ ರಜೋ ತಮೋ ಗುಣ, ಸತ್ವಗುಣ ರಜೋಗುಣ ಮತ್ತು ತಮೋಗುಣ, ಅದು ಕೂಡ ಅನಾದಿ ಆದದ್ದು. ಹುಟ್ಟು ಇಲ್ಲ, ಸಾವು ಇಲ್ಲ, ಅನಾದಿ ಕಾಲದಿಂದ ಇರುವಂತದ್ದು. ಹೇಗೆ ಲಕ್ಷ್ಮೀನಾರಾಯಣ ದೇವರ ಭಗವಂತ ಹೇಗೆ ಅನಾದಿ ಕಾಲದಿಂದ ಇದ್ದಾನೋ, ವೇದಗಳು ಹೇಗೆ ಅನಾದಿ ಕಾಲದಿದ್ದಾರೋ, ಅದೇ ರೀತಿಯಲ್ಲಿ ಭಗವಂತನು ಕೂಡ ಅನಾದಿ ಕಾಲದಿಂದ ಇದ್ದಾನೆ. ಇನ್ನು ಪುರುಷ, ಪುರುಷ ಅಂದ್ರೆ ಒಂದರ್ಥ ಪ್ರಸಿದ್ಧವಾದದ್ದು ಪರಮಾತ್ಮ ಅಂತ ಅರ್ಥ. ಆದರೆ ಪುರುಷ ಅಂದ್ರೆ ನಾವೆರಡನ್ನು ಇಟ್ಕೊಳ್ಬೇಕು, ಜೀವ ಮತ್ತು ಈಶ್ವರ. ಪರಮಾತ್ಮನೂ ಅನಾದಿ, ಜೀವನೂ ಕೂಡ ಅನಾದಿ. ಅಲ್ಲಿಗೆ ಉಭವ ಅಂತ ಕೊಟ್ಟಿದ್ದು ಈ ಸೂಕ್ಷ್ಮವನ್ನು ತೋರಿಸ್ಕೊಡ್ಲಿಕ್ಕೋಸ್ಕರವಾಗಿ. ಪ್ರಕೃತಿ ಅಂದ್ರೆ ಸಂದೇಹ ಬರುತ್ತೆ, ಯಾವ ಪ್ರಕೃತಿ, ಚೇತನ ಪ್ರಕೃತಿಯೋ ಅಚೇತನ ಪ್ರಕೃತಿಯೋ ಅಂತ. ಪುರುಷ ಅಂದ ಕೂಡಲೇ ಪರಮಾತ್ಮನೋ ಅಥವಾ ಬೇರೆ ಪುರುಷರೋ ಅನ್ನೋ ಸಂದೇಹ ಬರುತ್ತೆ. ಅದಕ್ಕೋಸ್ಕರ ಉಭವ್, ಅಲ್ಲಿಗೆ 4 ಚೇತನ ಪ್ರಕೃತಿ, ಅಚೇತನ ಪ್ರಕೃತಿ ಮತ್ತು ಜೀವ ಎಂಬತಕ್ಕಂಥ ಪುರುಷ, ಪರಮಾತ್ಮ ಎಂಬತಕ್ಕಂಥ ಪುರುಷೋತ್ತಮ, ಇವರೆಲ್ಲರೂ ಕೂಡ ಅನಾದಿ ಎಂಬುದಾಗಿ ತಿಳ್ಕೊ. ಅನಾದಿ ಅಂತ ಅಲ್ಲಿ ದ್ವಿವಚನ ಯಾಕೆಂದ್ರೆ ಅನಾದಿ ಅನಾದಿ ಅನಾದಯ ಎರಡು ಹೇಳ್ತಾ ಇರೋದಾಗಿ ಅನಾದಿ. ವಿಕಾರಾಂಶ ಗುಣಾಂಶ ವಿದ್ಧಿ ಪ್ರಕೃತಿ ಸಂಭವಾನ್. ಇನ್ನು ಉಳಿದೆಲ್ಲ ವಿಕಾರಗಳು ಅಂತಿದ್ದಾವಲ್ಲ, ಪ್ರಪಂಚ ಅನ್ನೋದೇನಿದೆ ಮತ್ತು ಮತ್ತು ಈ ಗುಣಗಳು ಅದೆಲ್ಲವೂ ಕೂಡ ಪ್ರಕೃತಿ ಸಂಭವಾನ್ ವಿದ್ಧಿ. ಯಾವ್ದ್ಯಾವ್ದದು ವಿಕಾರಗಳು ಅಂತ ಹೇಳಿದ್ರೆ, ನಮ್ಮ ಬಯಕೆ, ಈ ಪ್ರಪಂಚ ವಿಕಾರ ಅಂದ್ರೇನು, ಒಂದರಿಂದ ಹುಟ್ಟಿದ್ದು ಅಂತ ಅರ್ಥ. ಮಣ್ಣಿನ ವಿಕಾರ ಮಡಿಕೆ ಅಂದ್ರೆ ಮಣ್ಣಿಂದ ಹುಟ್ಟಿದ ಮಡಿಕೆ ಅಂತ ಅರ್ಥ. ಹತ್ತಿಯ ವಿಕಾರ ಬಟ್ಟೆ ಅಂದ್ರೆ ಹತ್ತಿಯಿಂದ ಹುಟ್ಟಿದ್ದು ಬಟ್ಟೆ ಅಂತ ಅರ್ಥ. ಹಾಗೆ ವಿಕಾರ ಯಾವುದು ಮೂಲ ರೂಪವು ಮತ್ತೊಂದು ರೂಪದಲ್ಲಿ ಬರುತ್ತೋ ಅದೆಲ್ಲವೂ ಕೂಡ ವಿಕಾರ ಅಂತ ಕರೆಸಿಕೊಳ್ತಾರೆ. ಆಗ ಅದೆಲ್ಲ ವಿಕಾರ ಅಂತ ಕರೆಸಿಕೊಳ್ಳತ್ತೆ. ಹಾಗಾಗಿ ಪ್ರಪಂಚ ಅನ್ನೋದೇನಿದೆ, ಸಮಸ್ತ ಬ್ರಹ್ಮಾಂಡ, ಅದು ಪ್ರಕೃತಿಯ ವಿಕಾರ. ಈ ಪ್ರಪಂಚ ಅನ್ನೋದು ಪ್ರಕೃತಿಯ ವಿಕಾರ. ಹಾಗೂ ಗುಣ, ಮತ್ತಲ್ಲಿ ಸತ್ವಗುಣ ರಜೋಗುಣ ತಮೋಗುಣ ಅಷ್ಟೇ ಅಲ್ಲದೇನೆ 14 ಗುಣಗಳು ಅಂತ ನೈಯಾಯಿಕರು ಹೇಳ್ತಾರೆ. ಆಹಾರದಲ್ಲಿ ರುಚಿ ಇರುತ್ತೆ, ಬಣ್ಣ ಇರುತ್ತೆ ಅಲ್ವಾ, ಅದ್ರಲ್ಲಿ ಒಂದು ಪರಿಮಳ ಇರುತ್ತೆ, ಇದೆಲ್ಲ ಗುಣಗಳು. ಹಾಗೆ ಇದೆಲ್ಲವೂ ಕೂಡ ಪ್ರಕೃತಿ ಸಂಭವಾನ್ ವಿದ್ಧಿ. ಇದೆಲ್ಲ ಪ್ರಕೃತಿಯಿಂದ ಹುಟ್ಟಿದ್ದು, ಪ್ರಕೃತಿ ಸಂಭವ, ಪ್ರಕೃತಿಯಿಂದ ಸಮ್ಯಕ್ ಭವತೀತಿ ಸಂಭವ. ನೋಡಿ, ಹುಟ್ಟೋದು ಅಂದ್ರೆ
ಹೇಗೇಗೂ ಹುಟ್ಟಿದ್ದಲ್ಲ. ಸಮ್ಯಕ್ ಭವ ಅಂದ್ರೇನು? ಚೆನ್ನಾಗಿ ಯಾವ್ದ್ಯಾವ್ದು ಹೇಗೇಗಿರ್ಬೇಕೋ ಅದು ಹಾಗಾಗಿ. ಒಂದು ಪ್ರಾಣಿ, ಒಂದು ಮರ, ಒಂದು ಗಿಡ, ಒಂದು ಬಳ್ಳಿ, ಒಂದು ಮನುಷ್ಯ, ಪ್ರತಿಯೊಬ್ಬರ ಹುಟ್ಟುವ ಕ್ರಮ, ಹುಟ್ಟೋದಕ್ಕಿಂತ ಮೊದಲು ಅವುಗಳು ಗರ್ಭದಲ್ಲಿದ್ದಂತ ಸಂದರ್ಭ, ಇದನ್ನೇ ಆಚಾರ್ಯ ಮಧ್ವರು ಒಂದು ವಾಕ್ಯದಲ್ಲಿ ಹೇಳ್ತಾರೆ. ಬಹುಚಿತ್ರ ಜಗತ್ ಬಹುಧಾಕರಣ ಅದಂತ. ನಾವು ಗಮನಿಸಿದ್ರೆ ಪ್ರಪಂಚವನ್ನ ಒಂದು ಪ್ರಾಣಿಯಂತೆ ಮತ್ತೊಂದು ಪ್ರಾಣಿ ಇಲ್ಲ, ಒಬ್ಬ ವ್ಯಕ್ತಿಯ ಮುಖದಂತೆ ಮತ್ತೊಂದು ವ್ಯಕ್ತಿಯ ಮುಖ ಇಲ್ಲ. ಮುಖ ಲಕ್ಷಣ ಇರಬಹುದು, ಅವರವರ ಆಹಾರ ಪದ್ಧತಿಗಳು, ಜೀವನ ಪದ್ಧತಿಗಳು, ಅವರ ಇಡೀ ದೇಹದ ಒಂದು ಅವಯವ ವ್ಯವಸ್ಥೆಗಳು ಎಲ್ಲವೂ ಕೂಡ ಅದರದ್ದೇ ಆಗಿರತಕ್ಕಂಥ ಒಂದು ವಿಶಿಷ್ಟವಾದ ವ್ಯವಸ್ಥೆಯನ್ನ ಹೊಂದಿದೆ ಅಲ್ವಾ? ಈ ಉದಾಹರಣೆಗೆ ಈ ನಮ್ಮ ದಕ್ಷಿಣ ಭಾರತದಲ್ಲಿ ಇರತಕ್ಕಂಥ ಪ್ರಾಣಿಗಳು, ಗಿಡಗಳು, ಅವುಗಳ ಬೆಳವಣಿಗೆ ಕ್ರಮಕ್ಕೂ ಅದೇ ಹಿಮಾಲಯದಂತ ಪ್ರದೇಶಗಳಲ್ಲಿ ಇರತಕ್ಕಂಥ ಪ್ರಾಣಿ ಪಕ್ಷಿ ಮರಗಿಡ ಬಳ್ಳಿಗಳ ಒಂದು ಬೆಳವಣಿಗೆಯ ಕ್ರಮಕ್ಕೂ ಬಹಳ ವ್ಯತ್ಯಾಸ. ಅವುಗಳ ಚರ್ಮದಲ್ಲಿರಬಹುದು, ಗುಣಲಕ್ಷಣಗಳಲ್ಲಿರಬಹುದು, ಆಹಾರ ಪದ್ಧತಿಯಲ್ಲಿರಬಹುದು. ಹೀಗೆ ಭಗವಂತ ಯಾವ್ದ್ಯಾವ್ದು ಹೇಗಿರಬೇಕೋ ಅದು ಹಾಗಾಗೇ ಇರುವ ರೀತಿಯಲ್ಲಿ ಪ್ರಕೃತಿಯ ಮೂಲಕವಾಗಿ, ಪ್ರಕೃತಿ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ, ಅದನ್ನ ಮೂಲ ವಸ್ತುವನ್ನಾಗಿ ಮಾಡಿ ಭಗವಂತ ಸೃಷ್ಟಿಯನ್ನ ಮಾಡಿದ್ದಾನೆ. ಆ ತಾಯಿ ಲಕ್ಷ್ಮೀದೇವಿ ಚೇತನ ಪ್ರಕೃತಿ ತಾಯಿ ಆದ್ರೆ ಭಗವಂತ ಪುರುಷ, ಅವನ ತಂದೆ. ಹೀಗೆ ತಂದೆ ತಾಯಿಯಂತರಾಗಿರತಕ್ಕಂಥ ಲಕ್ಷ್ಮೀನಾರಾಯಣ ದೇವರಿಂದಾಗಿ ಮೂಲ ಪ್ರಕೃತಿ ಸತ್ವಗುಣ, ರಜೋಗುಣ, ತಮೋಗುಣ, ಇದರಿಂದಾಗಿ ಈ ನಾವೆಲ್ಲರೂ ಕೂಡ ಜೀವಿಗಳು ಮತ್ತು ಈ ಜಡಾತ್ಮಕವಾಗಿರುವಂತ ಪ್ರಪಂಚ ಎಲ್ಲವೂ ಕೂಡ ಹುಟ್ಟಿದ್ದು. ನಮಗೆ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ನಮಗೆ ಆತ್ಮನಿತ್ಯ ಆದ್ರೂ ಕೂಡ ದೇಹದ ಮೂಲಕವಾಗಿ ಹುಟ್ಟುತ್ತಾನೆ, ದೇಹದ ಮೂಲಕವಾಗಿ ಸಾಯ್ತಾನೆ. ಜಡವಸ್ತುಗಳೆಲ್ಲ ಹಾಗಲ್ಲ. ಜಡವಸ್ತುಗಳು ಅದು ಮೂಲ ಪ್ರಕೃತಿಯಿಂದಾಗಿ, ಮೂಲ ವಸ್ತುವಿನಿಂದಾಗಿ ವಿಕಾರವನ್ನು ಹೊಂದುತ್ತಾ ಹೋಗೋದು. ಉದಾಹರಣೆಗೆ ಒಂದು ಗೋಧಿ ತಗೊಂಡ್ರೆ ಆ ಗೋಧಿಯಿಂದ ಏನಾಗತ್ತೆ? ಹಿಟ್ಟಾಗತ್ತೆ. ಗೋಧಿ ಆಕಾರ ಬೇರೆ, ಹಿಟ್ಟಿನ ಆಕಾರ ಬೇರೆ. ಹಿಟ್ಟಿನಿಂದ ನಾವು ಚಪಾತಿ ಮಾಡ್ಬೋದು, ಪೂರಿ ಮಾಡ್ಬೋದು, ಅದರ ಆಕಾರ ಬೇರೆ. ಇನ್ನು ಬೇರೆ ಬೇರೆ ರೀತಿಯಲ್ಲ ಗೋಧಿಯಿಂದ, ಮೂಲ ಗೋಧಿಯನ್ನು ಇಟ್ಕೊಂಡು ಏನೇನೇನೋ ಮಾಡ್ತೀವಿ ಅಲ್ವಾ? ಅದರ ಆಕಾರಗಳು ಬೇರೆ ಬೇರೆ. ಹಾಗೆ ಮೂಲವಾಗಿರತಕ್ಕಂಥ ಪ್ರಕೃತಿಯಿಂದ ಭಗವಂತ ಇವೆಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ಆದರೆ ಎಲ್ಲವೂ ಕೂಡ ಅದ್ಭುತವಾಗಿರುವಂಥದ್ದು. ಪ್ರತಿಯೊಂದರಲ್ಲೂ ಕೂಡ ಅದರದ್ದೇ ಆಗಿರತಕ್ಕಂಥ ಗುಣಲಕ್ಷಣಗಳು, ದೇಹ ರಚನೆ, ಪ್ರತಿಯೊಂದು ಕೂಡ ಬೇರೆ 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 ರೀತಿಯಲ್ಲಿ ಇರುವಂಥದ್ದು. ಹೀಗೆ ಪ್ರಕೃತಿಯ ಬಗ್ಗೆ ಮತ್ತು ಜಗತ್ತಿನ ಸೃಷ್ಟಿಯ ಬಗ್ಗೆ ಭಗವಂತ ನಿರೂಪಣೆ ಮಾಡ್ತಿದ್ದಾನೆ. ಪ್ರಕೃತಿಂ ಪುರುಷಂ ಚೈವ, ಪ್ರಕೃತಿಂ ಚೇತನ ಪ್ರಕೃತಿಯನ್ನು ಮತ್ತು ಅಚೇತನ ಪ್ರಕೃತಿಯನ್ನು, ಪುರುಷಂ ಚೈವ ಪುರುಷಂ ಪರಮಾತ್ಮನನ್ನು ಮತ್ತು ಜೀವಾತ್ಮನನ್ನು, ಉಭೌ ಅಪಿ ಇವರಿಬ್ಬರೂ ಕೂಡ ಅನಾದಿ ಎಂಬುದಾಗಿ, ಅನಾದಿ ಅಂದ್ರೇನು? ಹುಟ್ಟು ಇಲ್ಲ, ಸಾವು ಇಲ್ಲ ಎಂಬುದಾಗಿ ವಿದ್ಯೆ ಅಂದ್ರೆ ತಿಳಿದುಕೋ. ವೇತ್ತು ವಿತ್ತ ಮಿದಂತು, ವಿದ್ಧಿ ಲೋಟ್ಲಕಾರ, ವಿಧಜ್ಞಾನೇದಾತ ಲೋಟ್ಲಕಾರ, ವಿದ್ಧಿ ತಿಳಿದುಕೋ. ಮತ್ತು ವಿಕಾರಾಂಶ್ಚ ವಿಕಾರ, ಪ್ರಕೃತಿಯ ವಿಕಾರಗಳಾಗಿರುವಂತಹ ಬ್ರಹ್ಮಾಂಡಗಳು, ಗುಣಾಂಶ್ಚೈವ ಮತ್ತು ಅಲ್ಲಿ ಇರುವಂತಹ ರೂಪರಸ ಗಂಧ ಸ್ಪರ್ಶಾದಿ ಗುಣಗಳಿರಬಹುದು, ಅಥವಾ ಸತ್ವರಜಸ್ಸು ತಮಸ್ಸು ಎಂತಕ್ಕಂಥ ಗುಣಾದಿಗಳಿರಬಹುದು. ಇವೆಲ್ಲವೂ ಕೂಡ ಪ್ರಕೃತಿ ಸಂಭವಾನ್ ವಿದ್ಯೆ, ಪ್ರಕೃತಿಯಿಂದ ಹುಟ್ಟಿದ್ದು ಎಂಬುದಾಗಿ ತಿಳಿದುಕೋ. ಪ್ರಕೃತಿ ಸಂಭವ ಅಂದ್ರೆ ಯಾವುದೇ ಒಂದು ವಸ್ತು ನಿರ್ಮಾಣ ಆಗ್ಬೇಕು ಅಂತಾದ್ರೆ ಎರಡು ರೀತಿಯಾಗಿರ್ತಕ್ಕಂಥ ಕಾರಣ ಬೇಕು. ಒಂದು ಉಪಾದಾನ ಕಾರಣ, ಶಾಸ್ತ್ರೀಯ ಭಾಷೆಯಲ್ಲಿ ಹೇಳೋದಾದ್ರೆ, ಇನ್ನೊಂದು ನಿಮಿತ್ತ ಕಾರಣ ಅಂತ. ಅಂದ್ರೆ ಕುಂಬಾರ ಮಡಿಕೆಯನ್ನ ಮಾಡ್ತಾನೆ, ಕುಂಬಾರ ನಿಮಿತ್ತ ಕಾರಣ. ಮಣ್ಣು ಮಡಿಕೆಯಾಗಿ ಪರಿವರ್ತನೆ ಆಗತ್ತೆ, ಮಣ್ಣು ಉಪಾದಾನ ಕಾರಣ. ತಾಯಿ ಹಾಲಿಗೆ ಹೆಪ್ಪಾಗ್ತಾಳೆ, ಅಲ್ಲಿ ತಾಯಿ ಮೊಸರಾಗ್ಲಿಕ್ಕೆ ನಿಮಿತ್ತ ಕಾರಣ. ಹಾಲು ಮೊಸರಾಯ್ತಲ್ಲ, ಹಾಲೇ ಮೊಸರಾಗಿ ಬದಲಾದದ್ದು, ಆ ಹಾಲು ಉಪಾದಾನ ಕಾರಣ. ಹೀಗೆ ಪ್ರಕೃತಿ ಸಂಭವಾನ ಅಂದ್ರೆ ಪ್ರಕೃತಿ ಎಂಬುವಂಥದ್ದು ಮೂಲ ಉಪಾದಾನ ವಸ್ತು, ಅದರಿಂದ ಈ ಜಗತ್ತಲ್ಲಿ ನಿರ್ಮಾಣವಾದದಕ್ಕೆ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅದು ಭಗವಂತ. ಆ ಪ್ರಕೃತಿಯನ್ನ ಜಗತ್ತನ್ನಾಗಿ ಪರಿವರ್ತನೆ ಮಾಡಿದವನು ಯಾರು ಅಂದ್ರೆ ಪರಮಾತ್ಮ ಎಂಬುದಾಗಿ ಹೀಗೆ ನಿರೂಪಣೆಯನ್ನು ಮಾಡ್ತಿದ್ದಾನೆ. ಅಲ್ಲಿ ವಿಕಾರ ಅಂದ್ರೆ ಇಚ್ಛಾದಿಗಳು ಅಂತ ಹೇಳ್ತಾರೆ ಬೇರೆ ವ್ಯಾಖ್ಯಾನದಲ್ಲಿ. ಅಂದ್ರೆ ನಮ್ಮ ಇಚ್ಛೆ, ಬಯಕೆ ಇತ್ಯಾದಿಗಳಲ್ಲೂ ಕೂಡ ಅದೆಲ್ಲ ವಿಕಾರ ಅಂತ ಕರೆಸಿಕೊಳ್ಳುತ್ತೆ. ಹೀಗೆ ಯಾವುದು ಅನಾದಿ ಮತ್ತು ಯಾವುದು ಸಾದಿ ಅದನ್ನ ಭಗವಂತ ನಿರೂಪಣೆ ಮಾಡಿದ್ದಾನೆ. ಪ್ರಕೃತಿ ಪುರುಷಂ ಚೈವ ವಿದ್ಯನಾದಿ ಗುಭಾವಪಿ
ವಿಕಾರಾಂಶ ಗುಣಾಂಶೈವ ವಿಧಿ ಪ್ರಕೃತಿ ಸಂಭವಾನ್ ಶ್ರೀಕೃಷ್ಣಾರ್ಪಣಂ.